Loving brothers and sisters, ನನ್ನ ಪ್ರೀತಿಯ ಸಹೋದರರೇ ಸಹೋದರಿಯರೇ, loving greetings in the mighty name of Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. God loves us very much. ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಾ ಇದ್ದಾರೆ. We cannot compare His love to anybody's love in this world. ಈ ಲೋಕದಲ್ಲಿ ಯಾರ ಪ್ರೀತಿಗೂ ದೇವರ ಪ್ರೀತಿಯನ್ನ ನಾವು ಹೋಲಿಕೆ Even we ಮಾಡಕ್ಕಾಗೋದಿಲ್ಲ. cannot compare His love to our mother's love or father's love. ನಮ್ಮ ತಾಯಿ ತಂದೆಯ ಪ್ರೀತಿಗಿಂತ ಹೆಚ್ಚಾಗಿರುವ ಪ್ರೀತಿ ದೇವರ ಪ್ರೀತಿ. He loves us so much, so much. ದೇವರು ನಮ್ಮನ್ನ ಬಹಳವಾಗಿ ಪ್ರೀತಿಸುತ್ತಾ ಇದ್ದಾರೆ. Those who are watching this live, ಈ ಲೈವ್ ಅನ್ನು ವೀಕ್ಷಿಸುವ ನೀವು subscribe this channel, ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ share ಮಾಡಿಕೊಳ್ಳಿ. this video, ಈ ವಿಡಿಯೋನ ಶೇರ್ ಮಾಡಿ. listen till the end of this message. ಈ ಮೆಸೇಜ್ ಪೂರ್ಣವಾಗಿ ನೀವು ಕೇಳಿರಿ. Definitely God will bless you. ದೇವರು ಖಂಡಿತ ನಿಮ್ಮನ್ನ ಆಶೀರ್ವಾದ There is no ಮಾಡುತ್ತಾರೆ. doubt at all. ಅದರಲ್ಲಿ ಯಾವುದೇ ಅನುಮಾನನೂ ಇಲ್ಲ. You may be broken in your heart. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಮುರಿದೋಗಿರಬಹುದು, You may be broken in your spirit. ನಿಮ್ಮ ಆತ್ಮದಲ್ಲಿ ವೇದನೆಯಲ್ಲಿ ಇರಬಹುದು. You may say, ನೀವು ಹೇಳಬಹುದು, this is the end of my life. ಈ ಜೀವನದ ಕೊನೆ ಸಮಯದಲ್ಲಿ Today is my end. ಇದೇ ನನ್ನ ಕೊನೆ ದಿನ ಎಂಬುದಾಗಿ. I couldn't do anything. ನಾನು ಏನು ನನಗೆ ಮಾಡಕ್ಕಾಗೋದಿಲ್ಲ. It may be your situation. ಅದು ನಿಮ್ಮ ಪರಿಸ್ಥಿತಿಯಾಗಿರಬಹುದು. But God is saying, ಆದ್ರೆ ದೇವರು ಹೇಳುತ್ತಾ ಇದ್ದಾರೆ, this is not the end. ಇದು ಕೊನೆಯಲ್ಲ, There is a new beginning. ಹೊಸ ಪ್ರಾರಂಭ ಇದೆ. I am going to make a way for you. ನಿಮಗೆ ಹೊಸ ಮಾರ್ಗವನ್ನು ಉಂಟು ಮಾಡುತ್ತೇನೆ. I am going to make a way for you. ನಿಮಗೆ ಒಂದು ದಾರಿಯನ್ನ ಉಂಟು So ಮಾಡುತ್ತೇನೆ. today we are meditating a few things from the Bible. ನಾವು ಬೈಬಲಿಂದ ಕೆಲವು ವಾಕ್ಯಗಳನ್ನ ಧ್ಯಾನ That ಮಾಡಿಕೊಳ್ಳೋಣ. is in Matthew chapter 7 and verses 17. ಮತ್ತೆ ಈ ಪುಸ್ತಕದಲ್ಲಿ 7ನೇ ಅಧ್ಯಾಯ 17ನೇ ವಾಕ್ಯದಿಂದ ಓದಿಕೊಳ್ಳೋಣ. Jesus says about the trees and the fruits. ಇಲ್ಲಿ ಯೇಸು ಸ್ವಾಮಿ ಒಂದು ಮರದ ಬಗ್ಗೆ, ಅದ್ರ ಹಣ್ಣು ಬಗ್ಗೆ ಮಾತನಾಡುತ್ತಿದ್ದಾರೆ. Jesus is saying about the tree and the fruit. ದೇವರು ಮರದ ಬಗ್ಗೆನೂ ಹಣ್ಣು ಬಗ್ಗೆನೂ So what ಮಾತನಾಡುತ್ತಿದ್ದಾರೆ. is the tree? ಮರ ಅಂದ್ರೆ ಏನು? What is tree? ಮರ ಅಂದ್ರೆ ಏನು? Tree is human being. ಮರ ಅಂದ್ರೆ ಮನುಷ್ಯನು. Fruit is their heart. ಹಣ್ಣುಗಳು ಅಂದ್ರೆ ಅವ್ರ ಹೃದಯದ ಒಂದು ಫಲ. Hallelujah. ಹಲ್ಲೆಲೂಯಾ. So today my topic is ಇವತ್ತು ನನ್ನ ವಿಷಯ ಏನಂದ್ರೆ fruit. ಒಳ್ಳೆ ಹಣ್ಣು. Good fruit. That is the topic. ಒಳ್ಳೆ ಹಣ್ಣು ಅದೇ ನನ್ನ ವಿಷಯವಾಗಿದೆ. See, the Bible says like this. ಬೈಬಲ್ ಹೀಗೆ ಹೇಳುತ್ತಾ ಇದೆ, Every good tree produces good fruit. ಒಳ್ಳೆ ಮರ ಒಳ್ಳೆ ಹಣ್ಣುಗಳನ್ನ ಕೊಡುತ್ತದೆ. Every bad tree bear bad fruit. ಕೆಟ್ಟ ಮರಗಳು ಕೆಟ್ಟ ಹಣ್ಣನ್ನ ಕೊಡುತ್ತದೆ. Hallelujah. ಹಲ್ಲೆಲೂಯಾ. Every good tree it bears good fruit, it seems. ಒಂದೊಂದು ಒಳ್ಳೆ ಮರನು ಒಂದು ಒಳ್ಳೆ ಹಣ್ಣುಗಳನ್ನೇ ಕೊಡುತ್ತದೆ. Every bad tree it bears bad fruit. ಕೆಟ್ಟ ಮರಗಳು ಕೆಟ್ಟ ಹಣ್ಣನ್ನೇ ಕೊಡುತ್ತದೆ. It means ಹಾಗಾದ್ರೆ ಏನರ್ಥ? good human beings ಒಳ್ಳೆ ಮನುಷ್ಯರು they will do a good deeds. ಅವರು ಒಳ್ಳೆ ಕಾರ್ಯಗಳನ್ನ ಮಾಡುತ್ತಾರೆ. Bad people, ಕೆಟ್ಟ a ಮನುಷ್ಯರು, bad human being, ಕೆಟ್ಟ ಮನುಷ್ಯರು his deeds will be bad. ಅವರ ಕ್ರಿಯೆಗಳು So ಕೆಟ್ಟದಾಗಿರುತ್ತದೆ. this is what Jesus is saying today. ಅದನ್ನೇ ದೇವರು ಇವತ್ತು ಮಾತನಾಡುತ್ತಿದ್ದಾರೆ. For example, ಉದಾಹರಣೆಗೆ in an apple tree, ಆಪಲ್ ಮರದಲ್ಲಿ you cannot get a fig fruit. ನೀವು ಅಂಜೂರದ ಹಣ್ಣನ್ನ ನೋಡಕ್ಕಾಗೋದಿಲ್ಲ. In a fig tree, ಅಂಜೂರದ ಮರದಲ್ಲಿ you cannot get an apple fruit. ನಿಮಗೆ ಅದರಲ್ಲಿ ಆಪಲ್ ಹಣ್ಣು ಸಿಗೋದಿಲ್ಲ. In a mango tree, ಮಾವಿನಕಾಯಿ ಮರದಲ್ಲಿ you will never get jackfruit. ಅಲ್ಲಿ ಬಂದು ಹಲಸಿನ ಹಣ್ಣು ಸಿಗೋದಿಲ್ಲ. In jackfruit tree, ಹಲಸಿನ ಹಣ್ಣು ಮರದಲ್ಲಿ you will never get mangoes. ಅದರಲ್ಲಿ ನಿಮ್ಗೆ ಮಾವಿನಕಾಯಿ So ಸಿಗೋದಿಲ್ಲ. the trees are known through its fruits. ಒಂದೊಂದು ಮರವು ಅದು ಹಣ್ಣುಗಳ ಮುಖಾಂತರ ಅದ್ರ ಬಗ್ಗೆ Every ಗೊತ್ತಾಗುತ್ತದೆ. trees have their own fruit. ಒಂದೊಂದು ಮರವು ಅದಕ್ಕೆ ತಕ್ಕ ಹಾಗೆ ಹಣ್ಣುಗಳನ್ನ ಬಿಡುತ್ತದೆ. Every human beings have their own character. ಒಂದೊಂದು ಮನುಷ್ಯನಿಗೂ ಒಂದೊಂದು ಕ್ಯಾರೆಕ್ಟರ್ ಇದೆ, Every ಸ್ವಭಾವಗಳಿದೆ. human beings have their own habits. ಅವ್ರಿಗೆ ಸ್ವಂತ ಸ್ವಭಾವಗಳಿರುತ್ತದೆ. But here the fruit is ಅಲ್ಲಿ ಹಣ್ಣು ಅಂತ ಹೇಳೋದು our works, ನಮ್ಮ ಕಾರ್ಯಗಳು. our deeds. Already I told you. ನಾನ್ ನಿಮ್ಗೆ ಹೇಳಿದ ಹಾಗೆ ನಮ್ಮ ಕ್ರಿಯೆಗಳು. Your deeds should be good in front of
God. ದೇವರ ಮುಂದೆ ನಿಮ್ಮ ಕ್ರಿಯೆಗಳು And ಒಳ್ಳೆಯದಾಗಿರಬೇಕು. secondly, it should be good in front of human beings. ಎರಡನೇದಾಗಿ ನಿಮ್ಮ ಕ್ರಿಯೆಗಳು ಮನುಷ್ಯರ ಮುಂದೆ ಕೂಡ It should ಒಳ್ಳೆಯದಾಗಿರಬೇಕು. be good in front of your family members. ನಿಮ್ಮ ಕುಟುಂಬ ಜನರ ಮುಂದೆ ಅದು ಒಳ್ಳೆಯದಾಗಿ It ಕಾಣಲ್ಪಡಬೇಕು. should be good in this society. ಈ ಸಮುದಾಯದಲ್ಲೂ ಹಾಗೆ ಕಾಣಲ್ಪಡಬೇಕು. Nobody likes the bad fruit. ಯಾರು ಕೆಟ್ಟ ಹಣ್ಣನ್ನ ಇಷ್ಟಪಡೋದಿಲ್ಲ. Nobody will eat a bitter fruit. ಯಾರು ಕಹಿಯಾಗಿರುವ ಹಣ್ಣನ್ನ ತಿನ್ನೋಕೆ ಇಷ್ಟಪಡೋಲ್ಲ. Everybody likes a sweet fruit. ಒಬ್ಬೊಬ್ಬರು ಸಿಹಿಯಾಗಿರುವ ಹಣ್ಣನ್ನ ತಿನ್ನಕ್ಕೆ So ಇಷ್ಟಪಡುತ್ತಾರೆ. nobody likes the bad human beings. ಯಾರು ಕೆಟ್ಟ ಮನುಷ್ಯರನ್ನ ಯಾರು ಇಷ್ಟಪಡೋದಿಲ್ಲ. Nobody likes the people, those who are very cruel. ಕಠಿಣವಾಗಿರುವ ಮನುಷ್ಯರನ್ನ ಯಾರು ಇಷ್ಟಪಡಲ್ಲ. Everybody loves a polite person, ಎಲ್ಲರೂ ತಾಳ್ಮೆಯುಳ್ಳ ಪ್ರೀತಿಯುಳ್ಳ ಮನುಷ್ಯನನ್ನೇ a loving ಇಷ್ಟಪಡುತ್ತಾರೆ. person, ಪ್ರೀತಿಯುಳ್ಳ ಮನುಷ್ಯರನ್ನ a good ಇಷ್ಟಪಡುತ್ತಾರೆ. characterized person, ಒಳ್ಳೆ ಸ್ವಭಾವಗುಳ್ಳ a ಮನುಷ್ಯರನ್ನ, simplicity person. ಒಳ್ಳೆ ತಾಳ್ಮೆಯುಳ್ಳ ಗುಣವುಳ್ಳವರನ್ನ. So this is very important. ಇದು ತುಂಬಾ ಮುಖ್ಯವಾಗಿ ಒಂದು ವಿಷಯ. So that is the thing Jesus is explaining here. ಇಲ್ಲಿ ಇದೇ ವಿಷಯವನ್ನ ಯೇಸು ಸ್ವಾಮಿ ಇಲ್ಲಿ ವಿವರಿಸಿ ಹೇಳುತ್ತಾ So ಇದ್ದಾರೆ. you are watching this live. ಈ ಲೈವ್ ಅನ್ನು ವೀಕ್ಷಿಸುವ Just ನೀವು think you are a good fruit or a bad fruit. ಯೋಚನೆ ಮಾಡಿ, ನೀವು ಒಂದು ಒಳ್ಳೆ ಹಣ್ಣನ್ನು ಕೊಡುತ್ತಿದ್ದೀರಾ ಇಲ್ಲ ಕೆಟ್ಟ Your ಹಣ್ಣನ್ನು life is ಕೊಡುತ್ತಿದ್ದೀರಾ? good or evil. ನಿಮ್ಮ ಜೀವನ ಒಳ್ಳೆದಾಗಿದೆಯಾ Your ಕೆಟ್ಟದಾಗಿದೆಯಾ? life is fruitful or not. ನಿಮ್ಮ ಜೀವನ ಹಣ್ಣು ಕೊಡೋದಾಗಿದೆಯಾ Are you ಇಲ್ಲವಾ? so much loving in your family? ನಿಮ್ಮ ಕುಟುಂಬದಲ್ಲಿ ನೀವು ಎಲ್ಲರನ್ನು Do you love ಪ್ರೀತಿಸುತ್ತಿದ್ದೀರಾ? your parents? ನಿಮ್ಮ ತಂದೆ ತಾಯಿಯನ್ನು Do you ಪ್ರೀತಿಸುತ್ತಿದ್ದೀರಾ? love your mothers and brothers and sisters? ನಿಮ್ಮ ಸಹೋದರ ಸಹೋದರಿಯನ್ನ ನೀವು Do ಪ್ರೀತಿಸುತ್ತಿದ್ದೀರಾ? you love your grandfather, grandmother? ನಿಮ್ಮ ಅಜ್ಜಿ ತಾತನ ಪ್ರೀತಿಸುತ್ತಿದ್ದೀರಾ? You may ask why I'm asking this question. ನೀವು ಕೇಳಬಹುದು, ಯಾಕೆ ಈ ಕ್ವಶನ್ ಕೇಳುತ್ತಾ The ಇದ್ದೀರಾ? Bible says ಬೈಬಲ್ ಹೇಳುತ್ತಾ in ಇದೆ, the last days ಕೊನೆ ದಿವಸದಲ್ಲಿ there won't be true love in this earth. ಈ ಲೋಕದಲ್ಲಿ ನಿಜವಾದ ಪ್ರೀತಿ ಇರೋದಿಲ್ಲ. The true love is the God's love. ನಿಜವಾದ ಪ್ರೀತಿ ದೇವರ ಪ್ರೀತಿಯಾಗಿದೆ. It is a permanent love. ಅದು ನಿರಂತರವಾಗಿರುವ It is ಪ್ರೀತಿಯಾಗಿದೆ. unfading love. ಅದು ಬಿದ್ದು ಹೋಗದೇ ಇರುವ It ಪ್ರೀತಿಯಾಗಿದೆ. is more compassionate. ಆ ಪ್ರೀತಿಯಲ್ಲಿ ಕರುಣೆ ಇದೆ. When God's love comes inside your heart, ನಿಮ್ಮ ಹೃದಯದಲ್ಲಿ ದೇವರ ಪ್ರೀತಿ ಬರುವಾಗ everything will change. ಎಲ್ಲಾ ಕಾರ್ಯಗಳು Your ಬದಲಾಗುತ್ತದೆ. character will change. ನಿಮ್ಮ ಸ್ವಭಾವಗಳು Your ಬದಲಾವಣೆ thoughts ಆಗುತ್ತೆ. will change. ನಿಮ್ಮ ಚಿಂತೆ ಬದಲಾವಣೆ Your ಆಗುತ್ತೆ. behavior will change. ನಿಮ್ಮ ಸ್ವಭಾವಗಳು ಬದಲಾವಣೆ ಆಗುತ್ತೆ. Your blessings will change. ನಿಮ್ಮ ಆಶೀರ್ವಾದ ಬದಲಾವಣೆ ಆಗುತ್ತೆ. And victories after victories. ನೀವು ಜಯದ ಮೇಲೆ ಜಯವನ್ನು So ಹೊಂದಿಕೊಳ್ಳುವಿರಿ. that is why we should be a good fruit bearing tree. ಅದಕ್ಕೆ ನಾವು ಹೇಳುತ್ತದೆ ಒಳ್ಳೆ ಫಲವನ್ನು ಕೊಡುವ ಮರವಾಗಿರಬೇಕು. Because ಯಾಕಂದ್ರೆ what the Bible says here ಇಲ್ಲಿ ಬೈಬಲ್ ಏನ್ ಹೇಳುತ್ತಾ ಇದೆ, in Matthew 7 and verses 18, ಮತ್ತೆಯು 7ನೇ ಅಧ್ಯಾಯ 18ನೇ ವಾಕ್ಯ, here Jesus says, ಇಲ್ಲಿ ಯೇಸು ಹೇಳುತ್ತಾರೆ, a good tree cannot bear a bad fruit, ಒಳ್ಳೆ ಮರ ಕೆಟ್ಟ ಹಣ್ಣನ್ನು ಕೊಡೋದಿಲ್ಲ, and a bad tree cannot bear a good fruit. ಕೆಟ್ಟ ಮರ ಒಳ್ಳೆ ಹಣ್ಣನ್ನ ಕೊಡೋದಿಲ್ಲ. So it means what? ಹಾಗಾದ್ರೆ ಏನರ್ಥ? A evil person, ಒಂದು ಕೆಟ್ಟ ಮನುಷ್ಯನು, a bad character person, ಒಂದು ಕೆಟ್ಟ ಮನುಷ್ಯನು she will never do good things. ಅವರು ಒಳ್ಳೆ ಕಾರ್ಯಗಳನ್ನು ಅವ್ರು ಮಾಡೋದೇ ಇಲ್ಲ. For example, ಉದಾಹರಣೆಗೆ, if a person is addicted to alcohol, ಒಂದು ಆಲ್ಕಹಾಲ್ಗೆ ಒಂದು ಅಡಿಕ್ಟ್ ಆಗಿರುವ ಒಂದು or if ಮನುಷ್ಯನು, he is addicted to cocaine, ಇಲ್ಲ ಕೊಕೈನ್ಗೆ ಅಡಿಕ್ಟ್ ಆಗಿರುವ ಒಂದು you ಮನುಷ್ಯನು, cannot expect any good things from them. ಅವರಿಂದ ನೀವು ಒಳ್ಳೆ ಕಾರ್ಯಗಳನ್ನ ನೀವು ಎದುರು But one ನೋಡಕ್ಕಾಗೋದಿಲ್ಲ. thing you can see in them, ಆದ್ರೆ ಅವರಲ್ಲಿ ಒಂದು ವಿಷಯವನ್ನ they ನೋಡಬಹುದು, will pretend like a very good characterized people. ಆದ್ರೆ ಅವರು ತುಂಬಾ ಒಳ್ಳೆ ಮನುಷ್ಯರಾಗಿ ಅವರು ನಟನೆ ಮಾಡುತ್ತಾ ಇರುತ್ತಾರೆ. But the face is the index of every human being's life. ಆದ್ರೆ ಒಂದೊಂದು ಮುಖವನ್ನ ನೋಡುವಾಗಲೂ ಅವ್ರ ಜೀವನ ಚೆನ್ನಾಗಿ If you see ಗೊತ್ತಾಗ್ಬಿಡುತ್ತದೆ. their face, ಅವ್ರ ಮುಖವನ್ನ ನೋಡುವಾಗ it will totally explain about their heart. ಅವ್ರ ಹೃದಯವನ್ನ ಹಾಗೆ ತೋರಿಸಲ್ಪಡುತ್ತದೆ. Because ಯಾಕಂದ್ರೆ the face explains our heart. ನಮ್ಮ ಮುಖಗಳು ನಮ್ಮ ಹೃದಯವನ್ನ ತೋರಿಸಿಕೊಡುತ್ತದೆ. We should be a good fruit bearing person. ನಾವು ಒಳ್ಳೆ ಹಣ್ಣುಗಳನ್ನ ಕೊಡುವ ಮನುಷ್ಯರಾಗಿ ಇರಬೇಕು. Wherever we go, ನಾವು ಎಲ್ಲಿ ಹೋದ್ರ ಕೂಡ we should talk about good things. ಒಳ್ಳೆ ಕಾರ್ಯಗಳನ್ನ We should ಮಾತಾಡುವವರಾಗಿರಬೇಕು. practice good things. ಒಳ್ಳೆ ಕಾರ್ಯಗಳನ್ನ ನಾವು ಅಭ್ಯಾಸ We should teach ಮಾಡಿಕೊಳ್ಳಬೇಕು. and counsel other people about good things. ನಾವು ಬೇರೆ ಜನರಿಗೆ ಒಳ್ಳೆ ಕಾರ್ಯಗಳನ್ನ ಆಲೋಚನೆ We should teach ಕೊಡುವವರಾಗಿರಬೇಕು. about the love.
ನಾವು ಪ್ರೀತಿಯನ್ನ ನಾವು We ಹೇಳಿಕೊಡಬೇಕು. should teach about the compassion of God. ದೇವರ ಕರುಣೆಯನ್ನ ಹೇಳಿಕೊಡುವವರಾಗಿರಬೇಕು. So this is very important in our life. ಇದು ನಮ್ಮ ಜೀವನದಲ್ಲಿ ಮುಖ್ಯವಾಗಿರೋ ಒಂದು Then what will ವಿಷಯವಾಗಿದೆ. happen? ಹಾಗಾದ್ರೆ ಏನ್ We ನಡೆಯುತ್ತದೆ? will become a good fruit bearing person. ನಾವು ಒಳ್ಳೆ ಹಣ್ಣನ್ನ ಕೊಡುವ ಮನುಷ್ಯರಾಗಿ ಇರುತ್ತೇವೆ. That is very important. ಅದು ತುಂಬಾ ಮುಖ್ಯ. I know a person, ನನಗೆ ಒಂದು ಮನುಷ್ಯನು ಗೊತ್ತು. he was very cruel. ಅವ್ರು ತುಂಬಾ He ಕಠಿಣವಾಗಿರೋದು. never loves his wife. ಅವ್ರ ಹೆಂಡತಿಯನ್ನು ಅವ್ರು But ಪ್ರೀತಿಸೋದಿಲ್ಲ. even though they got a love marriage, ಆದ್ರೆ ಅವರು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡ್ರು. but after some years, ಕೆಲವು ವರ್ಷಗಳಾದ ನಂತರ this person started hitting his wife. ಅವರು ಧರ್ಮಪತ್ನಿಯನ್ನು ಒಡೆಯಕ್ಕೆ ಪ್ರಾರಂಭ He ಮಾಡಿದ್ರು. never go to his office. ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಿರ್ಲಿಲ್ಲ. All the 24 hours he was drinking. 24 ಗಂಟೆನೂ ಕುಡಿದು ಅವರು ಮನೆಯಲ್ಲಿ And ಇರುತ್ತಾ many ಇದ್ರು. times he was on the streets. ಅನೇಕ ಕಡೆ ಅವರು ಬೀದಿಯಲ್ಲಿ ಇರುತ್ತಾ I ಇದ್ರು. mean, not walking in the streets. ಬೀದಿಯಲ್ಲಿ ನಡೆಯೋದಲ್ಲ, He was falling in the street. ಬೀದಿಯಲ್ಲೇ ಬಿದ್ದೋಗ್ತಾ ಇದ್ರು. So much he drinks. ಅಷ್ಟಾಗಿ ಅವರು ಕುಡಿಯುತ್ತಾ So ಇದ್ರು. much he is addicted. ಅಷ್ಟೊಂದು ಕುಡುಕತನಕ್ಕೆ ಅವರು Days ಗುಲಾಮನಾಗಿದ್ರು. were going on like this. ದಿನಗಳು ಹಾಗೆ ಹೋಗುತ್ತಿತ್ತು. One day, ಒಂದು ದಿನ his wife ಅವ್ರ ಧರ್ಮಪತ್ನಿ came to me and my wife. ನಮ್ಮಿಬ್ಬರ ಹತ್ರನು ಅವ್ರು ಬಂದು ಮಾತನಾಡಿದ್ರು. Came and cried. ಅವ್ರು ನಮ್ಮ ಹತ್ರ ಹತ್ರು. Dear brother, ನನ್ನ ಸಹೋದರನೇ, dear sister, ನನ್ನ ಸಹೋದರಿಯೇ, we are totally collapsed in our family. ನಮ್ಮ ಜೀವನದಲ್ಲಿ ನಾವು ತುಂಬಾ Because ಸೋತೋಗ್ಬಿಟ್ಟಿದೀವಿ. my husband never loves me. ಯಾಕಂದ್ರೆ ನನ್ನ ಗಂಡ ನನ್ನನ್ನು ಪ್ರೀತಿಸುತ್ತಿಲ್ಲ. All the 24 hours he will be drinking. ಅವ್ರು 24 ಗಂಟೆನೂ ಬರೀ ಕುಡಿಯೋದ್ರಲ್ಲೇ Even ಇದ್ದಾರೆ. he lost his job. ಅವ್ರ ಕೆಲಸವನ್ನ ಕೂಡ ಅವ್ರು We ಕಳ್ಕೊಂಡ್ರು. don't have any occupation. ನಮ್ಗೆ ಯಾವ ಕೆಲಸವನ್ನು We ಇಲ್ಲ. don't have proper food. ನಮ್ಗೆ ಒಳ್ಳೆ ಊಟವಿಲ್ಲ. We don't have proper clothing. ನಮ್ಗೆ ಒಳ್ಳೆ ಬಟ್ಟೆ ಇಲ್ಲ. We don't know what to do. ನಮ್ಗೆ ಏನ್ ಮಾಡಬೇಕೋ ಗೊತ್ತಿಲ್ಲ. What happened, you know? ಏನ್ ನಡೀತು ಗೊತ್ತಾ? I and my wife suggested few things for them. ಅವ್ರಿಗೆ ನಾವು ಕೆಲವು ವಿಷಯಗಳನ್ನ ಆಲೋಚನೆ ಕೊಟ್ಟಿದ್ದೀವಿ. We taught them about the love of God. ನಾವು ದೇವರ ಪ್ರೀತಿಯನ್ನ ಹೇಳ್ಕೊಟ್ಟಿದೀವಿ. And we fasted and prayed for them. ಅವ್ರಿಗಾಗಿ ನಾವು ಉಪವಾಸ ಇದ್ದು ಪ್ರಾರ್ಥನೆ What ಮಾಡಿದ್ದೇವೆ. happened, you know? ಏನ್ ನಡೀತು ಗೊತ್ತಾ? Totally their life changed. ಅವ್ರ ಜೀವನ ಸಂಪೂರ್ಣವಾಗಿ ಬದಲಾವಣೆ ಆಯ್ತು. He lost his job. ಕೆಲಸವನ್ನ ಕಳ್ಕೊಂಡಿದ್ರು. Nearly 1.5 years there was no job for him. 1.5 ವರ್ಷ ಅವ್ರಿಗೆ ಕೆಲಸವಿರಲಿಲ್ಲ. No occupation. ಅವ್ರಿಗೆ ಯಾವ್ದು ಕೆಲಸವಿರಲಿಲ್ಲ. No income. ಯಾವ್ದು ಒಂದು ಇನ್ಕಮ್ Every ಇರಲಿಲ್ಲ. time crying. ಯಾವಾಗ್ಲೂ ಅಳುತ್ತಾ ಇದ್ರು. After that fasting ಆ prayer, ಉಪವಾಸ ಪ್ರಾರ್ಥನೆ ಆದ ನಂತರ in the same month, ಅದೇ ತಿಂಗಳಲ್ಲಿ he got the job. ಅವ್ರಿಗೆ ಕೆಲಸ The ಸಿಕ್ತು. same job. ಅದೇ ಕೆಲಸ ಸಿಕ್ತು. Later on, God blessed them. ಮತ್ತೆ ಅವ್ರನ್ನ ದೇವರು ಆಶೀರ್ವಾದ How ಮಾಡಿದ್ರು. God can change our life. ನೋಡಿ ದೇವರು ಹೇಗೆ ನಮ್ಮ ಜೀವನವನ್ನ When we ಬದಲಾಯಿಸುತ್ತಾರೆ. repent, ನಾವು ಮನ ತಿರುಗುವಾಗ, when we come to God, ನಾವು ದೇವರ ಹತ್ರ when ಬರುವಾಗ, we fast and cry with God, ನಾವು ಹತ್ತು ದೇವರ ಹತ್ರ ಉಪವಾಸ God ಮಾಡಿ is ಪ್ರಾರ್ಥನೆ there to do the ಮಾಡುವಾಗ miracle. ದೇವರ ಅದ್ಭುತವನ್ನ ಮಾಡಕ್ಕಿದ್ದಾರೆ. human beings cannot do any miracle. ಮನುಷ್ಯರು ಯಾವುದೇ ಅದ್ಭುತವನ್ನು Only ಮಾಡಕ್ಕಾಗಲ್ಲ. God can do the miracle. ದೇವರು ಒಬ್ಬರೇ ಅದ್ಭುತವನ್ನ Only ಮಾಡಕ್ಕೆ Jesus ಶಕ್ತನು. can do the miracle. ಯೇಸು ಕ್ರಿಸ್ತನು ಮಾತ್ರನೇ ಅದ್ಭುತವನ್ನ So my ಮಾಡಕ್ಕೆ dear loving ಶಕ್ತನು. brothers and ನನ್ನ sisters, ಪ್ರೀತಿಯ ಸಹೋದರನೇ you ಸಹೋದರಿಯರೇ, should be a good fruit bearing fruit. ನೀವು ಒಳ್ಳೆ ಹಣ್ಣನ್ನು ಕೊಡುವ ಮರವಾಗಿರಬೇಕು. But what the Bible says, ಬೈಬಲ್ ಏನ್ if a ಹೇಳುತ್ತಾ ಇದೆ? person is not bearing a good fruit, ಒಂದು ಮನುಷ್ಯನು ಒಳ್ಳೆ ಹಣ್ಣನ್ನು what ಕೊಟ್ಟಿಲ್ಲ ಅಂದ್ರೆ happens for him? ಅವ್ರಿಗೇನಾಗುತ್ತದೆ? What is the answer from Jesus Christ? ಯೇಸುವಿಂದ ಏನ್ ಉತ್ತರ ಬರ್ತಾ ಇದೆ? That is in Matthew 7 and verses 9. ಮತ್ತೆಯು 7:19 The ಇದೆ. Bible says like this, ಬೈಬಲ್ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, every tree does not bear good fruit. ಒಳ್ಳೆ ಹಣ್ಣನ್ನು ಕೊಡುವ ಮರವು, ಕೊಡದೀರ ಮರ ಕೊಡದಿರ ಮರವು is cut down ಅದನ್ನ ಕಟ್ ಮಾಡಿ and thrown into the fire. ಬೆಂಕಿಗೆ ಹಾಕಲ್ಪಡುತ್ತದೆ. It will be cut off. ಅದು ಕಟ್ ಮಾಡಿ It will be thrown in the fire. ಅದನ್ನ ಬೆಂಕಿಯಲ್ಲಿ So what ಹಾಕುತ್ತಾರೆ. is the fire? ಏನ್ ಬೆಂಕಿ ಅದು? The fire is hell. ಆ ಬೆಂಕಿ ಅನ್ನೋದು ನರಕ. The fire is hell. ಆ ನರಕ, ಬೆಂಕಿ ಅಂದ್ರೆ ನರಕ. If our fruits are not so good ನಮ್ಮ ಹಣ್ಣುಗಳು ಒಳ್ಳೇದಾಗಿಲ್ಲ ಅಂದ್ರೆ in the front of God's eyes, ದೇವರ ಕಣ್ಣು ಮುಂದೆ, in the front of God's sight, ದೇವರ ದೃಷ್ಟಿಯಲ್ಲಿ the days are coming. ದಿನಗಳು ಬರುತ್ತದೆ. God will cut off us. ನಮ್ಮನ್ನ ದೇವರು ಕಟ್ ಮಾಡಿ He will ಬಿಸಾಕುತ್ತಾರೆ. throw us in the hell. ಆ ನರಕಕ್ಕೆ ನಮ್ಮನ್ನ We ಬಿಸಾಕುತ್ತಾರೆ. cannot ask any question with God. ಆ ದೇವರ ಹತ್ರ ನಾವ್ ಏನು ಕ್ವಶನ್ ಮಾಡಕ್ ಆಗೋದಿಲ್ಲ. Why, you know? ಯಾಕೆ ಗೊತ್ತಾ? God will give the reason. ದೇವರು ಕಾರಣವನ್ನೇ I ಹೇಳುತ್ತಾರೆ. came to this world as a human being. ಈ ಲೋಕಕ್ಕೆ ನಾನು ಮನುಷ್ಯನಾಗಿ ನಾನು Father will ಬಂದೆ. say,
ತಂದೆ ಹೇಳುತ್ತಾರೆ, I have sent my son Jesus to the earth. ನನ್ನ ಮಗನನ್ನ ಭೂಮಿಗೆ ನಾನು That ಕಳಿಸಿಕೊಟ್ಟಿದ್ದೇನೆ, is to save you. ನಿನ್ನನ್ನ ರಕ್ಷಣೆ That is to ಮಾಡೋದಕ್ಕೋಸ್ಕರ, save your life. ನಿಮ್ಮ ಜೀವನ ಕಾಪಾಡೋದಕ್ಕೋಸ್ಕರ, That is to save your soul. ನಿಮ್ಮ ಆತ್ಮವನ್ನ That is ಕಾಪಾಡೋದಕ್ಕೋಸ್ಕರ, to save your family. ನಿಮ್ಮ ಕುಟುಂಬವನ್ನ ರಕ್ಷಣೆ I ಮಾಡೋದಕ್ಕಾಗಿ died on the cross. ಶಿಲುಬೆಯಲ್ಲಿ ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನೆ, I poured my blood on the cross. ಶಿಲುಬೆಯಲ್ಲಿ ನನ್ನ ರಕ್ತವನ್ನೇ I was ಸುರಿಸಿಕೊಟ್ಟಿದ್ದೇನೆ, hanged on the cross. ಶಿಲುಬೆಯಲ್ಲಿ ನಾನು ನನ್ನನ್ನ ನೇತಾಡಿದ್ರು, I was praying for you 6 hours on the cross. ಶಿಲುಬೆಯಲ್ಲಿ 6 ಗಂಟೆ ಕಾಲ ನಿಮಗಾಗಿ ಪ್ರಾರ್ಥನೆ ಮಾಡಿದ್ದೇನೆ, And I was crowned with the thorns. ನಾನು ಮುಳ್ಳು ಕ್ರೀಟದಲ್ಲಿ ನನ್ನ ತಲೆಯಲ್ಲಿ ಕ್ರೀಟವನ್ನ ಹಾಕಿದ್ರು, Why didn't you repent? ಯಾಕೆ ಮನ ತಿರುಗಲಿಲ್ಲ, Why didn't you give good fruits? ಯಾಕೆ ಒಳ್ಳೆ ಒಳ್ಳೆ ಹಣ್ಣುಗಳನ್ನು Why your ಕೊಟ್ಟಿಲ್ಲ, fruits are evil? ಯಾಕೆ ನಿಮ್ಮ ಹಣ್ಣುಗಳು Why ಕೆಟ್ಟದಾಗಿತ್ತು, your talks are always hatred? ಯಾಕೆ ನಿಮ್ಮ ಮಾತುಗಳು ಯಾವಾಗಲೂ Why there ಹಾಗೆತನವಾಗಿತ್ತು, are scoldings in your mouth? ಯಾಕೆ ನಿಮ್ಮ ಬಾಯಲ್ಲಿ ಬರೀ ಬೈಗಳು Why ಬರ್ತಾ ಇದೆ, bitterness is coming out of your life? ಯಾಕೆ ನಿಮ್ಮ ಜೀವನದಲ್ಲಿ ಕಹಿತನ Why ಹೊರಗಡೆ didn't ಬರುತ್ತಾ you ಇದೆ, repent? ಯಾಕೆ ಮನ ತಿರುಗಲಿಲ್ಲ, Go to the hell. ನರಕಕ್ಕೆ ಹೋಗು. So this will be the reason from Jesus Christ. ಇದೇ ದೇವರಿಂದ ಬರುವ ಒಂದು ಕಾರಣವಾಗಿರುವ My loving ಉತ್ತರವಾಗಿರುತ್ತದೆ. brothers and sisters, ನನ್ನ ಪ್ರೀತಿಯ ಸಹೋದರನೇ let ಸಹೋದರಿಯರೇ, us repent today. ಇವತ್ತು ಮನ ತಿರುಗೋಣ, Let us come to God today. ದೇವರ ಹತ್ರ ಬರೋಣ. Definitely God will bless us. ದೇವರು ಖಂಡಿತ ನಮ್ಮನ್ನ ಆಶೀರ್ವಾದ There was a ಮಾಡುತ್ತಾರೆ. young man. ಅಲ್ಲೊಂದು ಯವನಸ್ಥ ಹುಡುಗ ಇದ್ದ, Every time he commits some mistake. ಯಾವಾಗ್ಲೂ ಅವರು ಚಿಕ್ಕ ಚಿಕ್ಕ ತಪ್ಪುಗಳನ್ನ ಅವರು ಮಾಡುತ್ತಾರೆ. Every time he will make a half murder ಹಾಫ್ ಮರ್ಡರ್ ಮಾಡುತ್ತಾ ಇದ್ರು, ಕೊಲೆ or ಮಾಡುತ್ತಾ ಇದ್ರು, maybe a murder. ಇಲ್ಲಾಂದ್ರೆ ಮರ್ಡರ್ ಕೊಲೆ ಮಾಡುತ್ತಾ ಇದ್ರು, A case will be filed on him. ಅವ್ರ ಮೇಲೆ ಕೇಸ್ ಆಗ್ತಾ ಇತ್ತು, And he will go to the court. ಕೋರ್ಟ್ಗೆ ಹೋಗ್ತಾ ಇದ್ರು, Not with fearness. ಅವ್ರ ಭಯ ಇಲ್ಲದೆ ಹೋಗುತ್ತಾ When he ಇದ್ರು. goes to the court, ಕೋರ್ಟ್ಗೆ ಹೋಗುವಾಗ he goes with so much courageousness. ಅವರು ಧೈರ್ಯದಿಂದ ಹೋಗುತ್ತಾ He will ಇದ್ರು. never fear about anything. ಅವ್ರು ಯಾವತ್ತು ಒಂದು ದಿನವೂ ಭಯ ಪಟ್ಟಿಲ್ಲ. What is the reason, you know? ಏನ್ ಕಾರಣ ಗೊತ್ತಾ? There was a lawyer in that court. ಆ ಕೋರ್ಟ್ ಅಲ್ಲಿ ಒಂದು ಲಾಯರ್ ಇದ್ರು. That advocate, ಆ ಲಾಯರು every time supports this young man. ಈ ಯವನಸ್ಥ ಹುಡುಗನಿಗೆ ಅವ್ರು ಯಾವಾಗ್ಲೂ ಸಪೋರ್ಟ್ ಮಾಡುತ್ತಾ ಇದ್ರು. And he will get a bail. ಅವ್ರಿಗೆ ಬೇಲ್ ಕೊಡಿಸ್ತಾ ಇದ್ರು, He will go home. ಅವರು ಹೊರಗಡೆ ಹೋಗುತ್ತಾ ಇದ್ರು. Days and years were passing like that. ದಿನಗಳು ವರ್ಷಗಳು ಕಳೆದೋಯ್ತು. But one particular day, ಆದ್ರೆ ಒಂದು ದಿನ he committed a murder. ಒಂದು ಕೊಲೆ He ಮಾಡಿಬಿಟ್ಟಿದ್ರು. did not fear about that. ಅದ್ರ ಬಗ್ಗೆ ಅವರು ಭಯ ಪಟ್ಟಿಲ್ಲ. He knows definitely there will be case filed on him. ಅವ್ರಿಗೆ ಗೊತ್ತು ಕೇಸ್ ಆಗುತ್ತೆ ಅನ್ನೋದು Even ಗೊತ್ತು. if he goes to the court, ಅವ್ರು ಕೋರ್ಟ್ಗೆ ಹೋದ್ರು, a lawyer is there to support him. ಅಲ್ಲಿ ಹೋದ್ರು ಅವ್ರಿಗೆ ಲಾಯರ್ ಅವ್ರಿಗೆ So with ಸಪೋರ್ಟ್ ಮಾಡುತ್ತಿದ್ದಾರೆ. braveness, ಒಂದು ಧೈರ್ಯದಿಂದ he went to ಹೋದ್ರು, the court. ಕೋರ್ಟ್ಗೆ ಹೋದ್ರು. But what happened? ಅಲ್ಲಿ ಏನ್ ನಡೀತು? The lawyer who is sitting in a particular seat ಆ ಲಾಯರ್ ಕುಳಿತಿರುವ ಆ ಸ್ಥಳದಲ್ಲಿ on that particular day, ಆ ದಿನದಲ್ಲಿ that advocate was not in that seat. ಆ ಸೀಟಲ್ಲಿ ಆ ಲಾಯರ್ ಇರ್ಲಿಲ್ಲ. ಆದ್ರೆ That lawyer, ಆ ಲಾಯರು he was sitting as a judge. ಅವರು ಜಡ್ಜ್ ಆಗಿ He ಕೂತಿದ್ರು. was sitting in the judge seat. ಜಡ್ಜ್ ಕೂತಿರುವ ಸ್ಥಳದಲ್ಲಿ ಅವರು ಇದ್ರು. Oh, this young man became very happy. ಆ ಸಹೋದರನಿಗೆ ಇನ್ನೂ ಖುಷಿ ಆಗೋಯ್ತು. Why, you know? ಯಾಕೆ ಗೊತ್ತಾ? Oh, when he was advocate, ಅವರು ವಕೀಲಾಗಿರುವಾಗಲೇ, when he was a lawyer, ಅವ್ರು ಲಾಯರ್ ಆಗಿರುವಾಗಲೇ he was supporting me. ನನ್ನನ್ನ ಸಪೋರ್ಟ್ ಮಾಡಿದ್ರು. He was making you to escape from all the crimes. ಎಲ್ಲಾ ತಪ್ಪುಗಳಿಂದಲೂ ನನ್ನ Oh, ಬಿಡಿಸಿದ್ರು. now he is a judge. ಇವಾಗ ಅವರು ಜಡ್ಜ್ ಆಗಿದ್ದಾರೆ. Definitely he will help me. ಅವರು ಖಂಡಿತ ನನ್ನ ಬಿಡುಗಡೆ ಮಾಡುತ್ತಾರೆ. But what happened? ಆದ್ರೆ ಅಲ್ಲಿ ಏನ್ ನಡೀತು ಗೊತ್ತಾ? Everything changed. ಎಲ್ಲಾ ಕಾರ್ಯಗಳು ಬದಲಾವಣೆ That ಆಗಿತ್ತು. particular day, ಆ ದಿನ ಬಂದಾಗ nobody was there to there is no one to make him to escape. ಅವ್ರಿಗಾಗಿ ಮಾತಾಡುವವರು There ಒಬ್ರು was ಇರ್ಲಿಲ್ಲ. no lawyer to talk for him. ಅವ್ರಿಗಾಗಿ ಮಾತನಾಡಕ್ಕೆ ಬೇಕಾಗಿರುವ The judge who is ವಕೀಲ sitting ಇರ್ಲಿಲ್ಲ. there, ಅಲ್ಲಿ ಜಡ್ಜ್ ನ್ಯಾಯಾಧಿಪತಿ he ಕೂತಿದ್ರು. grew very angry. ಅವ್ರಿಗೆ ತುಂಬಾ He ಕೋಪವಾಗಿದ್ರು. told, ಅವ್ರು ಹೇಳಿದ್ರು, my dear son, ನನ್ನ ಮಗನೇ, so many days you are committing murders, half murders. ಎಷ್ಟು murders. ದಿನಗಳು ವರ್ಷಗಳು ಆಫ್ ಮಾಡರು ಕೊಲೆಗಳು But ಮಾಡುತ್ತಾ I ಇದ್ದಿ. thought you are a very young chap. ನೀನು ಒಂದು ಯವನಸ್ಥ ಹುಡುಗನು. If you go to the jail, ನೀನ್ ಜೈಲಿಗೆ ಹೋದ್ರೆ you will never come back. ನೀನು ಹೊರಗಡೆ ಬರೋದಿಲ್ಲ. You will be sentenced to death. ನೀನು ಮರಣಕ್ಕೆ ಗುರಿಯಾಗುತ್ತಿ. Because of that, I was making you to escape. ಆದ್ರಿಂದ ನಾನು
ನಿಮ್ಮನ್ನ ಕಾಪಾಡುತ್ತಾ ಇದ್ದೆ. Today, ಆದ್ರೆ ಇವತ್ತು I am a judge. ನಾನಿವತ್ತು ನ್ಯಾಯಸ್ಥ. I am not going to help you. ನಾನೊಂದು ನ್ಯಾಯಾಧಿಪತಿಯಾಗಿದ್ದೇನೆ. ನಾನು ನಿನ್ನನ್ನು ತಪ್ಪಿಸಕ್ಕಾಗೋದಿಲ್ಲ. ನೀನ್ ಮನ You ತಿರುಗಿಲ್ಲ. not change your life. ನಿನ್ನ ಜೀವನವನ್ನ ನೀನ್ ಬದಲಾವಣೆ Every ಮಾಡಿಕೊಂಡಿಲ್ಲ. time you are committing the same mistake. ಯಾವಾಗಲೂ ನೀನ್ ಇದೇ ತಪ್ಪನ್ನೇ Today I ಮಾಡುತ್ತಾ am ಇದ್ದೆ. writing a judgment. ಇವತ್ತು ಒಂದು ನ್ಯಾಯ You ತೀರ್ಪನ್ನು ನಾನು should be ಬರೀತೇನೆ. sentenced to the punishment. ನೀನು ಶಿಕ್ಷೆಗೆ ಗುರಿಯಾಗುತ್ತಿ. See what happened in his life. ನೋಡಿ ಅವ್ರ ಜೀವನದಲ್ಲಿ ಏನ್ ಕಾರ್ಯ ನಡೆಯಿತು. ನನ್ನ ಸಹೋದರನೇ, Dear sisters, ನನ್ನ ಸಹೋದರಿಯರೇ, Jesus came as a lawyer before 2000 years. 2000 ವರ್ಷಕ್ಕೆ ಮುಂಚೆ ಅವರೊಂದು ಲಾಯರ್ ಆಗಿ, ವಕೀಲಾಗಿ ಅವರು Jesus came ಬಂದರು. as an advocate for us. ನಮಗಾಗಿ ವಾದ ಮಾಡುವ ವಕೀಲಾಗಿ ಬಂದರು. ಸೈತಾನಿಗೆ To fight ವಿರೋಧವಾಗಿ, against the curse. ಸೈತಾನಿಗೆ ವಿರೋಧವಾಗಿ, To fight against ಶಾಪಕ್ಕೆ the sins. ವಿರೋಧವಾಗಿ, ಪಾಪಕ್ಕೆ ವಿರೋಧವಾಗಿ, To fight against all our enemies. ಎಲ್ಲಾ ಶತ್ರುಗಳಿಗೆ ವಿರೋಧವಾಗಿ He was praying to the Father God to forgive us. ತಂದೆಯಾಗಿರೋ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ ಇದ್ರು, ಅವರು ನಮ್ಮನ್ನು ಕ್ಷಮಿಸುವ ಹಾಗೆ. 1 John chapter 2 verses 2 says, ಒಂದು ಯೋವಾನ್ ಪುಸ್ತಕದಲ್ಲಿ 2ನೇ ಅಧ್ಯಾಯ Jesus is our ಹೇಳುತ್ತದೆ, lawyer. ಅವರು ನಮಗೆ ವಕೀಲಾಗಿದ್ದಾರೆ. He is talking to the Father even now. ಅವರು ಇವಾಗಲೂ ನಮ್ಮ ತಂದೆಯ ಹತ್ರ ನಮಗಾಗಿ Whenever we commit a ಮಾತನಾಡುತ್ತಿದ್ದಾರೆ. mistake, he is talking to the Lord. ನಾವು ತಪ್ಪುಗಳನ್ನ ಮಾಡುವಾಗ ಅವರು Lord, ಮಾತನಾಡುತ್ತಿದ್ದಾರೆ. please forgive him. ಅವರು ಪ್ರಾರ್ಥನೆ ಮಾಡುತ್ತಾ ಇದ್ರು, Father, please forgive them. ದೇವರೇ ಇವ್ರನ್ನ ಕ್ಷಮಿಸ್ರಿ. In such a way, Jesus is talking to the Father. ಈ ರೀತಿ ತಂದೆಯಾಗಿರೋ ದೇವರ ಹತ್ರ ಅವರು ಪ್ರಾರ್ಥನೆ But in the ಮಾಡುತ್ತಾ second ಇದ್ರು. coming, ಆದ್ರೆ 2ನೇ ಬರವಣಿಗೆಯಲ್ಲಿ Jesus will come as a judge. ಯೇಸು ಸ್ವಾಮಿ ನ್ಯಾಯಾಧಿಪತಿಯಾಗಿ ಬರುತ್ತಾರೆ. Jesus will come to judge us. ಅವರು ನ್ಯಾಯಾಧಿಪತಿಯಾಗಿ ಬರುತ್ತಾರೆ. Jesus will come to judge all the bad and good. ಅವರು ಎಲ್ಲ ಕೆಟ್ಟದನ್ನ ತಪ್ಪನ್ನ ನಮ್ಗೆ There he will ಪಡಿಸಕ್ಕೆ see whether ಬರ್ತಾರೆ. you are a good tree bearing good fruits. ಅಲ್ಲಿ ಗೊತ್ತಾಗುತ್ತೆ ನೀವು ಒಳ್ಳೆ ಮರವಾಗಿದ್ದೀರಾ ಎಂಬುದಾಗಿ. There he will see whether you are an evil tree bearing evil fruits. ನೀವು ಕೆಟ್ಟ ಮರವಾಗಿ ಕೆಟ್ಟ ಹಣ್ಣನ್ನ You ಕೊಡುತ್ತಿದ್ದೀರಾ and ಎಂಬುದೇ I ಗೊತ್ತಾಗುತ್ತೆ. cannot escape in that judgment. ನೀವು ನಾನು ಆ ನ್ಯಾಯ ತೀರ್ಪಲ್ಲಿ So let us ತಪ್ಪಿಸಿಕೊಳ್ಳಕ್ಕಾಗುತ್ತಿಲ್ಲ. beware about this. ಅದ್ರ ಬಗ್ಗೆ ನಾವು ಎಚ್ಚರಿಕೆಯಾಗಿರೋಣ. Let us think seriously about this. ಈ ಕಾರ್ಯ ಕುರಿತಾಗಿ ನಾವು ಎಚ್ಚರಿಕೆ Nobody ಮಾಡೋಣ. can escape from God's judgment. ದೇವರ ನ್ಯಾಯ ತೀರ್ಪಲ್ಲಿ ನಮ್ಮನ್ನ ತಪ್ಪಿಸೋದು ಯಾರು That is ಇಲ್ಲ. what the Bible says. ಅದಕ್ಕೆ ಬೈಬಲ್ ಹೇಳುತ್ತಾ ಇದೆ, The tree which bears the bad fruit, ಕೆಟ್ಟ ಹಣ್ಣನ್ನು ಕೊಡುವ ಮರ it will be cut off and thrown inside the hell. ಅದನ್ನ ಕಡಿದು ಬೆಂಕಿಗೆ It will ಹಾಕುತ್ತಾರೆ. be cut up and thrown inside the fire. ಅದನ್ನ ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. So we should have the fear about this. ಇದ್ರ ಬಗ್ಗೆ ನಮಗೆ ಒಂದು ಭಯ We ಇರಬೇಕು. should take seriousness about this. ಇದು ಕುರಿತಾಗಿ ನಾವು ಒಂದು ಸೀರಿಯಸ್ ಆಗಿ ಯೋಚನೆ We should ಮಾಡಬೇಕು. repent and come to the ನಾವು Lord. ಮನ ತಿರುಗಿ ದೇವರ ಹತ್ರ ಬರಬೇಕು. Cheating is a sin. ಏಮಾರ್ಸೋದೊಂದು ಪಾಪ, Lying is a sin. Lying. ಸುಳ್ಳು ಹೇಳೋದೊಂದು ಪಾಪ, Backbiting is a sin. ಹಿಂದೆ ಮಾತನಾಡೋದು ಕೂಡ ಒಂದು ಪಾಪನೇ. Disobeying God is a sin. ದೇವರಿಗೆ ಅವಿಧೇಯತೆಯಾಗಿ ನಡೆಯೋದು Not ಪಾಪ. praying for long days is a sin. ತುಂಬಾ ದಿನಗಳು ಪ್ರಾರ್ಥನೆ ಮಾಡದೇ ಇರೋದೊಂದು ಪಾಪ. Irregular for church is a sin. ಸಭೆಗೆ ಬರೋದು ತಪ್ಪಿಸಿಕೊಳ್ಳೋದು ಕೂಡ ಪಾಪನೇ. These sins will take us to the hell. ಈ ಪಾಪಗಳು ನಮ್ಮನ್ನ ನರಕಕ್ಕೆ So we have ಕರೆದೊಯ್ಯುತ್ತದೆ. to repent from that. ಆದ್ರಿಂದ ಇದರಲ್ಲಿ ನಾವು ಮನ ತಿರುಗಬೇಕು. Hating God is a sin. ನೀವು Hating God. ದೇವರನ್ನ ಹಗೆ ಮಾಡೋದೊಂದು ಪಾಪ. Hating God is a sin. ದೇವರನ್ನ ಹಗೆ ಮಾಡೋದೊಂದು ಪಾಪ. So we should not hate God. ನಾವು ದೇವರನ್ನ ಹಗೆ We ಮಾಡಬಾರದು. should love God. ನಾವು ದೇವರನ್ನ We should ಪ್ರೀತಿಸಬೇಕು. obey His words. ಅವ್ರ ವಾಕ್ಯಕ್ಕೆ We ವಿಧೇಯರಾಗಬೇಕು. should obey His prophecies. ಅವರ ಪ್ರವಾದನೆಗಳಿಗೆ ವಿಧೇಯತೆ Then what ಆಗಬೇಕು. will happen? ಅವಾಗ ಏನ್ ನಡೆಯುತ್ತದೆ? God will love us. ದೇವರು ನಮ್ಮನ್ನ God will ಪ್ರೀತಿಸುತ್ತಾರೆ. see you are a good fruit. ದೇವರಿಗೆ ನೀವು ಒಳ್ಳೆ ಹಣ್ಣನ್ನು You are a ಕೊಡುವವರಾಗಿರುತ್ತೀರಾ, ಒಳ್ಳೆ You are ಮರವಾಗಿರುತ್ತೀರಾ, a good family. ನೀವು ಒಳ್ಳೆ You are a ಕುಟುಂಬವಾಗಿರುತ್ತೀರಿ, good person. ನೀವು ಒಳ್ಳೆ ಮನುಷ್ಯನಾಗಿರುತ್ತೀರಿ. Definitely God will bless you. ದೇವರು ಖಂಡಿತ ನಿಮ್ಮನ್ನ ಆಶೀರ್ವಾದ If you ಮಾಡುತ್ತಾರೆ. want to be a fruitful tree, ನೀವು ಒಂದು ಹಣ್ಣನ್ನು ಕೊಡುವ ಒಳ್ಳೆ ಮರವಾಗಿರಬೇಕಾದ್ರೆ daily you should be get filled in the Holy Spirit. ನೀವು ಅನುದಿನ ಪವಿತ್ರ ಆತ್ಮದಲ್ಲಿ ತುಂಬಲ್ಪಡಬೇಕು. Every day you should get washed by the blood of Jesus ಒಂದೊಂದು Christ. ದಿನವು ಪರಿಶುದ್ಧ ರಕ್ತದಲ್ಲಿ ತೊಳೆಯಲ್ಪಡಬೇಕು. Every day you should walk according to God's counseling. ದೇವರ ಆಲೋಚನೆಯಲ್ಲಿ ನಡೆಯುವವರಾಗಿರಬೇಕು. Then God will be very happy about it. ಆವಾಗ ದೇವರು ಇದು ಕುರಿತಾಗಿ ಸಂತೋಷ God will ಪಡುತ್ತಾರೆ. definitely bless you. ದೇವರು ಖಂಡಿತ ನಿಮ್ಮನ್ನ ಆಶೀರ್ವಾದ All the ಮಾಡುತ್ತಾರೆ. blessings will come in your life. ಎಲ್ಲಾ ರೀತಿಯಾಗಿರುವ ಆಶೀರ್ವಾದಗಳು Nothing ನಿಮ್ಮಲ್ಲಿ will lack ಬರುತ್ತದೆ. for you. ಯಾವುದು ಕಡಿಮೆ ಆಗೋದಿಲ್ಲ. Do not beg with anybody for anything. ನೀವು ಯಾರ ಹತ್ರನೂ ಏನ್ ವಿಷಯಕ್ಕೂ ನೀವು ಭಿಕ್ಷೆ Each and ಬೇಡಬೇಕಾಗಿಲ್ಲ. everything will be provided by God to you. ಒಂದೊಂದು ಕಾರ್ಯಗಳು ದೇವರಿಂದ ನಿಮಗೆ ಕೊಡಲ್ಪಡುತ್ತದೆ. God can change your evil into good.
ದೇವರು ನಿಮಗಿರುವ ಎಲ್ಲ ಕೆಟ್ಟ ಕಾರ್ಯಗಳನ್ನು ಒಳ್ಳೆದಾಗಿ How you ಮಾರ್ಪಡಿಸುತ್ತಾರೆ. can find a person is a evil person? ನೀವು ಹೇಗೆ ಇವರು ಕೆಟ್ಟವರು ಎಂಬುದಾಗಿ Through ಕಂಡುಹಿಡಿಯಕ್ಕಾಗುತ್ತೆ? their words, ಅವರ ಮಾತುಗಳ ಮುಖಾಂತರ, through their behavior. ಅವ್ರ ಕ್ರಿಯೆಗಳ ಮುಖಾಂತರ. If human beings we can find this, ನಾವು ಮನುಷ್ಯರು ನಾವು ಇದನ್ನ ಕಂಡುಹಿಡಿಯೋದಾದ್ರೆ God can easily find about a person's heart. ದೇವರು ಖಂಡಿತ ಒಂದೊಂದು ಹೃದಯವನ್ನು Come and check out your ಕಂಡುಹಿಡಿತಾರೆ. heart today. ಇವತ್ತು ನಿಮ್ಮ ಹೃದಯಗಳನ್ನ What ಕಂಡುಹಿಡಿಯಿರಿ. type of heart you are having? ಯಾವ ರೀತಿಯಾಗಿರೋ ಹೃದಯ ನಿಮ್ಮಲ್ಲಿದೆ? Is there bitterness in your heart? ನಿಮ್ಮ ಹೃದಯದಲ್ಲಿ ಕಹಿ ಇದೆಯಾ? Have you forgiven everybody? ನೀವೆಲ್ಲರನ್ನು ಕ್ಷಮಿಸಿದೀರಾ? Even your enemy? ನಿಮ್ಮ ವೈರಿಗಳನ್ನ ಕೂಡ Jesus told, ಕ್ಷಮಿಸಿದೀರಾ? love your enemies. ದೇವರು ಹೇಳಿದ್ದಾರೆ ನಿಮ್ಮ ವೈರಿಗಳನ್ನು Forgive ಪ್ರೀತಿಸು. your enemies. ನಿಮ್ಮ ವೈರಿಗಳಿಗಾಗಿ Jesus ಪ್ರಾರ್ಥಿಸಿರಿ. did that on the cross. ಅದನ್ನ ದೇವರು ಶಿಲುಬೆಯಲ್ಲಿ ಮಾಡಿದ್ರು. We should forgive everybody. ನಾವು ಎಲ್ಲರನ್ನು We ಕ್ಷಮಿಸಬೇಕು. should pray for us. ನಾವು ಪ್ರಾರ್ಥನೆ We ಮಾಡಬೇಕು. should pray for our enemies too. ನಮ್ಮ ವೈರಿಗಳಿಗಾಗಿ ಕೂಡ We should ಪ್ರಾರ್ಥನೆ pray for our ಮಾಡಬೇಕು. family. ನಮ್ಮ ಕುಟುಂಬಕ್ಕಾಗಿ We ಪ್ರಾರ್ಥನೆ should pray ಮಾಡಬೇಕು. for our church members. ನಮ್ಮ ಸಭೆ ಜನರಿಗಾಗಿ ಪ್ರಾರ್ಥನೆ We should pray ಮಾಡಬೇಕು. for our country. ನಮ್ಮ ದೇಶಕ್ಕಾಗಿ We ಪ್ರಾರ್ಥನೆ should pray ಮಾಡಬೇಕು. for our district. ನಮ್ಮ ಡಿಸ್ಟ್ರಿಕ್ಟ್ಗಾಗಿ ಪ್ರಾರ್ಥನೆ We should ಮಾಡಬೇಕು. pray for our state. ನಮ್ಮ ಸ್ಟೇಟ್ಗಾಗಿ ಕೂಡ ಪ್ರಾರ್ಥನೆ We should ಮಾಡಬೇಕು. pray for this whole world. ನಮ್ಮ ಇಡೀ ಲೋಕಕ್ಕೂ ಪ್ರಾರ್ಥನೆ And ಮಾಡಬೇಕು. God will say, ಅವಾಗ ದೇವರು you ಹೇಳುತ್ತಾರೆ, are a good tree. ನೀನು ಒಳ್ಳೆ ಮರ, Your fruits are very tasty. ನಿನ್ನ ಹಣ್ಣುಗಳು ತುಂಬಾ ಟೇಸ್ಟ್ ಆಗಿದೆ, Your fruits are very sweet. ನಿಮ್ಮ ಹಣ್ಣುಗಳು ತುಂಬಾ ಸಿಹಿಯಾಗಿದೆ. Then God will bless us. ದೇವರ ಅವಾಗ ನಮ್ಮನ್ನ ಆಶೀರ್ವಾದ My dear ಮಾಡುತ್ತಾರೆ. brothers and sisters, ನನ್ನ ಪ್ರೀತಿಯ ಸಹೋದರನೇ, I can give you many examples like this. ಈ ರೀತಿ ಅನೇಕ ಉದಾಹರಣೆಗಳನ್ನ ನಾನು ಹೇಳಬಹುದು. But you have to change today. ಆದ್ರೆ ಇವತ್ತು ಬದಲಾವಣೆ ಆಗ್ರಿ. Your thoughts have to change. ನಿಮ್ಮ ಚಿಂತೆ ಬದಲಾವಣೆ ಆಗಬೇಕು. Your behavior have to change. ನಿಮ್ಮ ಸ್ವಭಾವಗಳು You ಬದಲಾವಣೆ should not be ಆಗಬೇಕು. lazy. ನೀವು ಸೋಂಬೇರಿಯಾಗಿರಬಾರದು. Laziness is a curse. ಸೋಂಬೇರಿತನ ಕೂಡ ಒಂದು ಶಾಪನೆ. Lazy people will never get any blessing from God. ಯಾವ ಸೋಂಬೇರಿಗಳು ಯಾವ ಆಶೀರ್ವಾದಗಳನ್ನು ಪಡ್ಕೊಳ್ಳೋದಿಲ್ಲ. Early bird ಮುಂಚಾಣೆಯಲ್ಲಿ ಎದ್ದೇಳುವ ಒಂದು will catch the worms. ಪಕ್ಷಿ ಅದಕ್ಕೆ ಊಟ ಸಿಗುತ್ತಂತೆ. Early bird will catch the worms. ಮುಂಜಾನೆಯಲ್ಲಿ ಎದ್ದೇಳುವ ಪಕ್ಷಿಗೆ, A person sleeping in the morning, early morning, ಮುಂಜಾನೆಯಲ್ಲಿ ನಿದ್ದೆ ಮಾಡುವ he ಮನುಷ್ಯನು will never get any blessings. ಅವ್ರಿಗೆ ಯಾವುದೇ ಆಶೀರ್ವಾದಗಳು ಅವರಲ್ಲಿ ಬರೋದಿಲ್ಲ. Laziness is also a curse. ಸೋಂಬೇರಿತನ ಕೂಡ ಒಂದು We ಶಾಪವಾಗಿದೆ. should come out from the laziness. ನಾವು ಆ ಸೋಂಬೇರಿತನದಿಂದ ಹೊರಗಡೆ We should be ಬರಬೇಕು. active. ನಾವು ಆಕ್ಟಿವ್ ಆಗಿರಬೇಕು. We should move in the spirit. ನಾವು ಆತ್ಮದಲ್ಲಿ We should ಚಲಿಸುವವರಾಗಿರಬೇಕು. walk according to the God's guidance. ದೇವರ ಮಾತು ಪ್ರಕಾರ ನಾವು ನಡೆಯುವವರಾಗಿರಬೇಕು. Then what will happen? ಅವಾಗ ಏನ್ ನಡೆಯುತ್ತದೆ? Always the success will be in your hand. ಯಾವಾಗಲೂ ಜಯ ನಿಮ್ಮ ಕರದಲ್ಲಿ ಇರುತ್ತದೆ. There was a young girl. ಅಲ್ಲೊಂದು ಯವನಸ್ಥ ಹುಡುಗಿ ಇದ್ರು. She didn't have a job. ಅವಳಿಗೆ ಕೆಲಸ ಇರ್ಲಿಲ್ಲ. Her qualification was very less. ಅವಳು ಓದಿರೋದು ತುಂಬಾ ಕಡಿಮೆನೆ. Whenever she goes to the marketplace, ಅವಳು ಮಾರ್ಕೆಟ್ ಹೋಗುವಾಗ, or when she was in the streets, ಎಲ್ಲಾದ್ರೂ ಬೀದಿಗಳಲ್ಲಿ whenever she ನಡೆಯುವಾಗ, goes for the walking, ವಾಕಿಂಗ್ ಹೋಗುವಾಗ, every time, ಎಲ್ಲಾ her ಸಮಯದಲ್ಲೂ friends and classmates, ಅವ್ರ ಜೊತೆ ಓದಿರುವವರು they were asking, ಅವ್ರು ಕೇಳುತ್ತಾರೆ, what are you doing? ಏನ್ ಮಾಡುತ್ತಾ ಇದೀಯಾ? What is your occupation? ಏನು ಕೆಲಸ ನಿಂದು? Where are you working? ಎಲ್ಲಿ ಕೆಲಸ ಮಾಡುತ್ತಾ ಇದೀಯಾ? She never answers anything. ಅವ್ರಿಗೆ ಏನು ಆನ್ಸರ್ ಮಾಡಕ್ ಆಗೋದಿಲ್ಲ. Because her qualification is very less. ಯಾಕಂದ್ರೆ ಅವಳು ಓದಿರೋದು ಕಡಿಮೆನೆ. She was getting insulted with her classmates. ಅವರು ಸ್ನೇಹಿತರ ಹತ್ರ ಅವಳು ಅವಮಾನ ಪಡ್ತಾ ಇದ್ರು. Everybody was saying, we are in the software company. ಅವರ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ನಾನು I'm an ಸಾಫ್ಟ್ವೇರ್ engineer. ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದೀನಿ, I'm a doctor. ನಾನು ಡಾಕ್ಟರು, I'm a nurse. ನಾನು ನರ್ಸ್ ಆಗಿದ್ದೇನೆ, I'm a teacher. ನಾನು ಟೀಚರ್ ಆಗಿದ್ದೇನೆ, I'm a lawyer. ನಾನು ವಕೀಲಾಗಿದ್ದೇನೆ. In such a way they were saying. ಈ ರೀತಿ ಅವ್ರು ಹೇಳುತ್ತಾ ಇದ್ರು. She came home. ಅವ್ರ ಮನೆಗೆ She ಬಂದ್ರು. fasted for a few days. ಅವ್ರ ಕೆಲ ದಿನಗಳು ಉಪವಾಸ ಇದ್ದು Prayed ಪ್ರಾರ್ಥನೆ to the God. 10 ಪ್ರಾರ್ಥನೆ ಮಾಡಿದ್ರು. Prayed to the God. 10 ಪ್ರಾರ್ಥನೆ ಮಾಡಿದ್ರು. Lord, my qualification is very less. ದೇವರೇ, ನಾನು ಓದಿರೋದು ಕಡಿಮೆನೆ, But at least for name's sake, ಆದ್ರೆ ಹೆಸರುಗೋಸ್ಕರ I ಆದ್ರೂ need a job. ನನಗೊಂದು ಕೆಲಸ I ಬೇಕು, need a job. ನನಗೆ ಕೆಲಸ She ಬೇಕು. prayed for wisdom. ಅವ್ರ ಜ್ಞಾನದಿಂದ And ಪ್ರಾರ್ಥನೆ she went to ಮಾಡಿದ್ರು. a company for ಒಂದು interview. ಕಂಪನಿಗೆ ಇಂಟರ್ವ್ಯೂಗೆ ಹೋದ್ಲು. And the CEO was sitting there. ಅಲ್ಲಿ ಸಿಇಒ The ಕೂತಿದ್ರು. interviewer was there. ಅಲ್ಲಿ ಇಂಟರ್ವ್ಯೂ ಮಾಡುವವರು Few ಕೂತಿದ್ರು. questions were asked for that job. ಕೆಲವು ವಿಷಯಗಳು ಅವರನ್ನ ಕೇಳಿದ್ರು. Every question she answered so wisely. ಎಲ್ಲ ಕ್ವಶನ್ಗೂ ಅವಳು ಒಳ್ಳೆ ಚೆನ್ನಾಗಿ ಆನ್ಸರ್ ಮಾಡಿದ್ರು. She was very sure. ಸಿಇಒ ತುಂಬಾ ಖುಷಿ ಆದ್ರು. Hallelujah. ಹಾಲೆಲೂಯಾ. What they told you, know? ಅವ್ರ ಏನ್ ಹೇಳಿದ್ರು ಗೊತ್ತಾ? What they told you, know? ಅವ್ರ ಏನ್ ಮಾಡಿದ್ರು You are ಗೊತ್ತಾ? appointed. ನಿನಗೆ ಕೆಲಸ, Your salary will be 1 lakh. ನಿನ್ನ ಸಂಬಳ 1 We ಲಕ್ಷ. are giving you a very important in charge in our company. ನಮ್ಮ ಕಂಪನಿಯಲ್ಲಿ ಒಂದು ಒಳ್ಳೆ ಜವಾಬ್ದಾರಿ ಉಳ್ಳ In ಕೆಲಸವನ್ನ such a way God ಕೊಟ್ಟಿದ್ದೇನೆ. blessed her.
In such a way, God blessed her. ದೇವರು ಆ ರೀತಿ ಅವ್ರನ್ನ She ಆಶೀರ್ವಾದ was ಮಾಡಿದ್ರು. so glad. ಅವಳಿಗೆ ತುಂಬಾ Her ಸಂತೋಷವಾಯಿತು. qualification is only second PUC. ಅವಳು ಓದಿರೋದು ಬರೀ ಸೆಕೆಂಡ್ PUCನೇ ಇತ್ತು. But God blessed her. ದೇವರು ಅವಳನ್ನ ಆಶೀರ್ವಾದ A person ಮಾಡಿದ್ರು. with qualification of second PUC ಅವಳು ಸೆಕೆಂಡ್ PUC ಓದಿರೋ will never ಹುಡುಗಿ get 1 lakh salary. 1 ಲಕ್ಷ ಸಂಬಳ ಸಿಗೋದು ಕಷ್ಟ. In such a way, God can bless her. ಆದ್ರೆ ದೇವರು ಅವರನ್ನ Because ಆಶೀರ್ವಾದ her ಮಾಡಿದ್ರು. wisdom was so nice. ಆದ್ರೆ ದೇವರು ಅವಳಿಗೆ ಒಳ್ಳೆ ಜ್ಞಾನವನ್ನು That ಕೊಟ್ಟಿದ್ರು. wisdom has come from God. ಆ ಜ್ಞಾನ ದೇವರಿಂದ ಬಂದಿತ್ತು. She became a good fruit bearing tree. ಅವಳು ಒಂದು ಒಳ್ಳೆ ಹಣ್ಣನ್ನು ಕೊಡುವ ಮರವಾಗಿದ್ಲು. What about you today? ಇವತ್ತು ನಿಮ್ಮ ಬಗ್ಗೆ ಏನು? Are you alone? ನೀವು Are ಒಂಟಿಯಾಗಿದ್ದೀರಾ? you left alone? ನೀವು ಒಂಟಿಯಾಗಿ ಕೈ Are you ಬಿಡಲ್ಪಟ್ಟಿದ್ದೀರಾ? in depression? ನೀವು ಡಿಪ್ರೆಷನ್ ಅಲ್ಲಿ ಇದ್ದೀರಾ? Are you thinking I am zero? ನಾನ್ ಸೊನ್ನೆಯಾಗಿದ್ದೇನೆ. Today God is speaking to you through me. ಇವತ್ತು ನನ್ನ ಮುಖಾಂತರ ನಿಮಗೆ Definitely ಮಾತನಾಡುತ್ತಾ ಇದ್ದಾರೆ. Jesus is making a way for you today. ದೇವರು ಖಂಡಿತ ನಿಮಗೆ ಒಂದು ಮಾರ್ಗವನ್ನು Right ಉಂಟು now I am going ಮಾಡುತ್ತಾರೆ. to pray for you. ಇವಾಗಲೇ ನಾನು ನಿಮಗೋಸ್ಕರ ಪ್ರಾರ್ಥನೆ Wherever you are, ಮಾಡುತ್ತೇನೆ. close your eyes. ನೀವೆಲ್ಲಿದ್ದೀರೋ ಪ್ರಾರ್ಥನೆ If ಮಾಡಿ. possible, you can kneel down. ನಿಮ್ ಕೈಲಾದ್ರೆ ಮೊಣಕಾಲು Definitely ಊರಿಕೊಳ್ಳಿರಿ. God is going to bless you. ದೇವರು ಖಂಡಿತ ನಿಮ್ಮನ್ನ ಆಶೀರ್ವಾದ ಮಾಡುತ್ತಾರೆ. Miracles will take place in your life today. ಅದ್ಭುತಗಳು ನಿಮ್ಮ ಜೀವನದಲ್ಲಿ Not ನಡೆಯುತ್ತವೆ. tomorrow. ನಾಳೆ ಅಲ್ಲ, Today, right this moment. ಇವತ್ತು Jesus will come and touch you. ದೇವರು ಖಂಡಿತ ಅದ್ಭುತವನ್ನು Close your eyes ಮಾಡುತ್ತಾರೆ. and pray to Him. ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ If you are a ಮಾಡಿಕೊಳ್ಳೋಣ. sick person, ನೀವು ರೋಗದಲ್ಲಿ ಇರೋದಾದ್ರೆ pray for your sickness. ನಿಮ್ಮ ರೋಗಕ್ಕಾಗಿ ಪ್ರಾರ್ಥನೆ Jesus will ಮಾಡಿಕೊಳ್ಳಿರಿ. definitely heal you. ದೇವರು ಖಂಡಿತ ನಿಮ್ಮನ್ನು ಬಿಡುಗಡೆ If you have ಮಾಡುತ್ತಾರೆ. weakness in your body, ನಿಮ್ಮ ಶರೀರದಲ್ಲಿ ಬಲಹೀನತೆ pray for that ಇರೋದಾದ್ರೆ weakness. ಆ ಬಲಹೀನತೆಗೋಸ್ಕರ You ಪ್ರಾರ್ಥನೆ have ಮಾಡಿ. pains in your body, ನಿಮ್ಮ ಶರೀರದಲ್ಲಿ pray for ನೋವಿರೋದಾದ್ರೆ that God will deliver. ದೇವರು ಖಂಡಿತ ನಿಮ್ಮನ್ನು ಬಿಡುಗಡೆ ಮಾಡುತ್ತಾರೆ. If your economy is so low, ನಿಮ್ಮ ಆರ್ಥಿಕ ವಿಷಯದಲ್ಲಿ ತುಂಬಾ you ಕಡಿಮೆಯಲ್ಲಿದ್ದೀರಾ, have debts, ನಿಮಗೆ ಸಾಲ ಇದೆಯಾ, you pray for that. ನೀವು ಪ್ರಾರ್ಥನೆ ಮಾಡಿ. God will bring you out from that problem. ಆ ತೊಂದರೆಗಳಿಂದ ದೇವರು ನಿಮ್ಮನ್ನು ಬಿಡುಗಡೆ I am not going to ಮಾಡುತ್ತಾರೆ. do anything. ನಾನೇನು ಮಾಡಕ್ಕಾಗಲ್ಲ. God will perform a miracle in your life. ದೇವರು ನಿಮ್ಮ ಜೀವನದಲ್ಲಿ ಅದ್ಭುತವನ್ನ Long back ಮಾಡುತ್ತಾರೆ. a person came to me. ಕೆಲವು ದಿನಗಳಿಗೆ ಮುಂಚೆ ನನ್ನ ಹತ್ರ ಒಂದು ಮನುಷ್ಯ He ಬಂದಿದ್ದ. had 8 lakhs of rupees debts. ಅವ್ರಿಗೆ 8 ಲಕ್ಷ ಸಾಲವಿತ್ತು. Day by day we were praying for him. ಅವ್ರಿಗಾಗಿ ನಾವು ಅನುದಿನ ಪ್ರಾರ್ಥನೆ ಮಾಡುತ್ತಾ counseling for ಇದ್ದೇವೆ. him. ಅವರಿಗೆ ಆಲೋಚನೆ Within ಕೊಟ್ಟಿದ್ದೇನೆ. 6 months, 6 ತಿಂಗಳಲ್ಲಿ God made him to come out from the problem. ಆ ತೊಂದರೆಗಳಿಂದ ದೇವರು ಅವರನ್ನ ಬಿಡುಗಡೆ God ಮಾಡಿದ್ರು. gave him 18 lakhs rupees. ಅವ್ರಿಗೆ 18 ಲಕ್ಷ ದೇವರು Not only ಕೊಟ್ರು. that. ಅದು ಮಾತ್ರವಲ್ಲ, God provided him a good job. ಅವ್ರಿಗೆ ಒಳ್ಳೆ ಕೆಲಸವನ್ನ ಕೊಟ್ರು. Come on, close your eyes and speak to Jesus. ಕಣ್ಣುಗಳನ್ನು ಮುಚ್ಚಿ ದೇವರ ಹತ್ರ As ಮಾತನಾಡಿ. you speak with your friend, ನೀವು ಸ್ನೇಹಿತರ ಹತ್ರ be ಮಾತನಾಡುವ in such ಹಾಗೆ a way how to speak to God. ಆ ರೀತಿ ನೀವು ದೇವರ ಹತ್ರ It ಮಾತನಾಡಿರಿ. may be a family problem. ನಿಮಗೆ ಕುಟುಂಬದಲ್ಲಿ ತೊಂದರೆ It ಇರಬಹುದು, may be a problem from your husband. ನಿಮ್ಮ ಗಂಡನಿಂದ ಬಂದಿರಬಹುದು, It may be a problem of a devil. ಸೈತಾನಿಂದ ತೊಂದರೆ It ಆಗಿರಬಹುದು, may be a problem from your enemy. ನಿಮ್ಮ ವೈರಿಗಳಿಂದ ತೊಂದರೆ Don't ಆಗಿರಬಹುದು. fear. ಭಯ ಪಡಬೇಡ್ರಿ, Do not fear. ಭಯ ಪಡಬೇಡ್ರಿ. God is making a way for you. ದೇವರು ನಿಮಗೆ ಖಂಡಿತ ಒಂದು God will ಮಾರ್ಗವನ್ನು make ಉಂಟು a miracle ಮಾಡುತ್ತಾರೆ. for you. ಒಂದು ಅದ್ಭುತವನ್ನ ಮಾಡುತ್ತಾರೆ. Right now, close your eyes and speak to Jesus Christ. ಕಣ್ಣುಗಳನ್ನ ಮುಚ್ಚಿ ಇವಾಗಲೇ ಪ್ರಾರ್ಥನೆ The Holy ಮಾಡಿ. Spirit will come and anoint you. ಪವಿತ್ರ ಆತ್ಮರು ನಿಮ್ಮನ್ನ ಮುಟ್ಟುತ್ತಾರೆ. Your body will experience a fire, ದೇವರ ಬೆಂಕಿಯನ್ನು ನೀವು or ಅನುಭವಿಸುತ್ತೀರಿ. a breeze will be anointing in your body. ತಂಗಾಳಿ ನಿಮ್ಮ ಶರೀರದ ಮೇಲೆ ಬೀಳುತ್ತದೆ. Your weakness will run away today. ನಿಮ್ಮ ಬಲಹೀನತೆ ಇವಾಗಲೇ Somebody is in ಗುಣವಾಗುತ್ತದೆ. sickness. ಕೆಲವು ರೋಗಗಳು God is healing that right now. ಇವಾಗಲೇ ದೇವರು ಮುಟ್ಟುತ್ತಾ You ಇದ್ದಾರೆ. have pain in the right shoulder. ನಿಮ್ಮ ಬಲ ಕಡೆ ಇರುವ ಶೋಲ್ಡರ್ ಅಲ್ಲಿ You ನಿಮಗೆ have ನೋವಿದೆ. pain in the right shoulder since long days. ಬಲ ಕಡೆ ಇರುವ ಶೋಲ್ಡರ್ ಅಲ್ಲಿ ತುಂಬಾ ದಿನಗಳಿಂದ Now God ನೋವಿದೆ. is healing that right now. in ದೇವರು Jesus' name. ಇವಾಗಲೇ ನಿಮ್ಮನ್ನ ಗುಣಪಡಿಸುತ್ತಾ And ಇದ್ದಾರೆ. somebody is with knee pain. ಕೆಲವರಿಗೆ ಮೊಣಕಾಲ್ ನೋವಿದೆ. God is healing that right now. ದೇವರು ಅದನ್ನ ಇವಾಗಲೇ ಗುಣಪಡಿಸುತ್ತಾ ಇದ್ದಾರೆ. Somebody is having a weakness. The body is full of weakness. ನಿಮ್ಮ ಶರೀರ ಪೂರ್ತಿ ಬಲಹೀನತೆ God ಇಲ್ಲಿದೆ. is healing that right now. ದೇವರು ಅದನ್ನ ಗುಣಪಡಿಸುತ್ತಾ ಇದ್ದಾರೆ. Somebody you are having fear all the 24 hours. You have the fear. ನೀವು 24 ಗಂಟೆನು ಭಯ That fear ಪಡುವವರಾಗಿದ್ದೀರಾ. is about your economy. ನಿಮ್ಮ ಆರ್ಥಿಕ ವಿಷಯವಾಗಿ ನೀವು ಭಯ ಪಡುತ್ತಾ That fear ಇದ್ದೀರಿ. is about your future. ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತಾ ಇದ್ದೀರಾ. Jesus is saying, ದೇವರು ಹೇಳುತ್ತಾ ಇದ್ದಾರೆ, believe me, ನನ್ನ ನಂಬು, I am going to bring you out of all this problem. ನಿನಗೆ ಬರುವ ಎಲ್ಲ ತೊಂದರೆಗಳಿಂದನೂ ನಿನ್ನನ್ನು ನಾನು Precious ತಪ್ಪಿಸುತ್ತೇನೆ. Heavenly Father, ಪರಲೋಕದ I ತಂದೆಯೇ, am praying for all the brothers and sisters, those who are watching this. ವೀಕ್ಷಿಸುವ ಎಲ್ಲಾ ಸಹೋದರ ಸಹೋದರಿಯರಿಗಾಗಿ Bless everybody, ಪ್ರಾರ್ಥಿಸುತ್ತಾ ಇದ್ದೇನೆ. ಎಲ್ಲರನ್ನು ಆಶೀರ್ವಾದ ಮಾಡಿ. Make them a good tree, ಅಪ್ಪ ಅವನ ಒಳ್ಳೆ ಮರವಾಗಿ fruit ಮಾರ್ಪಡಿಸು. bearing tree. ಆ ಒಳ್ಳೆ ಹಣ್ಣನ್ನು ಕೊಡುವ ಮರವಾಗಿ their ಮಾರ್ಪಡಿಸಿ. family. ಅವ್ರ ಕುಟುಂಬವನ್ನ ಆಶೀರ್ವಾದ Bless ಮಾಡಿ. their family members. ಅವ್ರ ಕುಟುಂಬದಲ್ಲಿರುವವರನ್ನ Bless their ಆಶೀರ್ವಾದ ಮಾಡಿ. business.
ಅವ್ರ ವ್ಯಾಪಾರವನ್ನ Bless ಆಶೀರ್ವಾದ their ಮಾಡಿ, job. ಅವ್ರ ಕೆಲಸವನ್ನ ಆಶೀರ್ವಾದ Whatever ಮಾಡಿ, they are requesting right now, ಇವಾಗ್ಲೇ ಅವ್ರಿಗೆ ಏನೇನ್ ವಿಷಯಗಳು bless them and ಬೇಕಾಗಿದೆಯೋ give them, Lord. ಅವ್ರನ್ನ ಆಶೀರ್ವಾದ I ಮಾಡಿ. curse all the demonic powers in the mighty name of Jesus ಯೇಸು Christ. ಕ್ರಿಸ್ತನ ನಾಮದಲ್ಲಿ ಎಲ್ಲಾ ದುಷ್ಟ ಕ್ರಿಯೆಗಳನ್ನು Get out from the ಶಪಿಸುತ್ತಾ body, ಇದ್ದಾನೆ. sir. ಶರೀರವನ್ನು ಬಿಟ್ಟು ಹೊರಗಡೆ You ಹೋಗು. evil spirit, ಎಲ್ಲ ದುಷ್ಟ I ಕ್ರಿಯೆಗಳನ್ನ speak against you in Jesus' ನಿನಗೆ name. ವಿರೋಧವಾಗಿ ನಾನು ಮಾತನಾಡುತ್ತಿದ್ದೇನೆ. Let the Holy Spirit fire burn this evil power. ಪವಿತ್ರ ಆತ್ಮರ ಶಕ್ತಿ ನಿನ್ನನ್ನು ಸುಟ್ಟಾಕಲಿ. You spirit of darkness, ಕಾರ್ಗತ್ತರ ದುರಾತ್ಮನೇ, get out of the bodies and get out of the families. ಶರೀರವನ್ನು ಬಿಟ್ಟು ಕುಟುಂಬವನ್ನು ಬಿಟ್ಟು ಹೊರಗಡೆ God ಹೋಗು. bless everybody. ಕರ್ತನೇ ಒಬ್ಬೊಬ್ಬರನ್ನ In ಆಶೀರ್ವಾದ Jesus' ಮಾಡಿ. mighty name, Lord. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. Those who are watching this live, ಈ ಲೈವ್ ಅನ್ನು ನೋಡುವ ನೀವು subscribe this. ಈ ಚಾನೆಲ್ Share ಸಬ್ಸ್ಕ್ರೈಬ್ this to ಮಾಡಿ, your friends. ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. God bless you. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಎಲ್ಲರೂ ಹಾಗೆ ಎದ್ದು ನಿಂತ್ಕೊಳ್ಳೋಣ ಒಂದು ನಿಮಿಷ.